ಆರಾಧ್ಯ ದೈವ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಮಹಾರಥೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಜಾತಿ ಭೇದ ಭಾವವಿಲ್ಲದೆ ಲಕ್ಷಾಂತರ ಭಕ್ತರು ಗವಿಸಿದ್ದೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ಇದು ಬರೀ ಜಾತ್ರೆಯಲ್ಲ, ಜಾಗೃತಿ ಜಾಥಾಗಳ ಮೂಲಕ ಜನರ ಬದುಕಿನಲ್ಲಿ ಪರಿವರ್ತನೆ ತಂದ ಯಾತ್ರೆ ಅನ್ನೋದು ಇದರ ವಿಶೇಷ. ಎಲ್ಲಿ ನೋಡಿದ್ರೂ ಜನವೋ ಜನ, ಸೂಜಿ ಮನೆಯಷ್ಟು ಜಾಗವಿಲ್ಲದಷ್ಟು ಕಿಕ್ಕಿರಿದು ಸೇರಿರುವ ಭಕ್ತರು. ಭಕ್ತಿ ಭಾವದಿಂದ ಜರುಗಿದ ಮಹಾರಥೋತ್ಸವ ಇದು ದಕ್ಷಿಣ ಭಾರತದ ಮಹಾಕುಂಭಮೇಳವೆಂದೇ ಪ್ರಸಿದ್ಧಿ ಪಡೆದಿರುವ ಗವಿಸಿದ್ದೇಶ್ವರ ಅಜ್ಜನ ಜಾತ್ರಾ ಮಹೋತ್ಸವ. ಮೇಘಾಲಯ ರಾಜ್ಯದ ಹಾಲಿ ರಾಜ್ಯಪಾಲ ಕರ್ನಾಟಕದವರೇ ಆಗಿರೋ ಸಿಎಚ್ ವಿಜಯ್ ಶಂಕರ್ ವಿಶೇಷ ಅತಿಥಿಗಳಾಗಿ ಬಂದು ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮಹಾರಥೋತ್ಸವವನ್ನ ಭಕ್ತರು ಎಳೆಯೋ ಮೂಲಕ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ. ಇನ್ನು ಮನುಕುಲದ ಉದ್ಧಾರಕ್ಕೆ ಪೂರಕವಾಗುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋ ಯಾತ್ರೆಯೇ ಈ ಜಾತ್ರೆ. ಈ ವರ್ಷವೂ ಜಾತ್ರೆಯ ಅಭಿಯಾನ ಹಮ್ಮಿಕೊಂಡಿದ್ದು ವಿಕಲಚೇತನರನ್ನ ಸಕಲ ಚೇತನರನ್ನಾಗಿಸುವ ಕಾರ್ಯಕ್ರಮವೇ ಶ್ರೀಮಠದ ಸಂಕಲ್ಪವಾಗಿದೆ. ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಿದ್ರು. ಭಕ್ತರಿಗಾಗಿ ಮಹಾಪ್ರಸಾದವೇ ಸಿದ್ಧವಾಗುತ್ತಿದೆ. ರೊಟ್ಟಿ, ಹೋಳಿಗೆ, ಚಟ್ನಿ, 20 ಲಕ್ಷಕ್ಕೂ ಹೆಚ್ಚು ಸಜ್ಜೆ, 50 ಕ್ವಿಂಟಲ್ ಶೇಂಗಾ ಹೋಳಿಗೆಯನ್ನ ಈಗಾಗಲೇ ಭಕ್ತರು ಮಠಕ್ಕೆ ಸಲ್ಲಿಸಿದ್ದಾರೆ. 16 ಲಕ್ಷ ಜಿಲೇಬಿಯನ್ನ 200 ಬಾಣಸಿಗರು ತಯಾರಿ ಮಾಡಿ ಕೊಡ್ತಿದ್ದಾರೆ. ಒಟ್ನಲ್ಲಿ ಗವಿಮಠ ದಾಸೋಹದ ಜೊತೆಗೆ ವೈಚಾರಿಕ ಅರಿವು, ಸಮಾಜ ಸುಧಾರಣೆಯ ಕೆಲಸವನ್ನ ಮಾಡುತ್ತಾ ಧಾರ್ಮಿಕ ಸುಧಾರಕರಾಗಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.